ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 2-3 ನಿಮಿಷದಲ್ಲಿ ತುಂಬ ಸಿಂಪಲ್ ಆಗಿ ಜೀರಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಈ ಜೀರಿಗೆ ಸಾಂಬಾರಿಂದ ಏನು ಲಾಭ ಅಂತ ಹೇಳಿದ್ರೆ, ನಮಗೆ ಅಜೀರ್ಣ ಆಗಿರ್ತದಲ್ವಾ, ಆಗ ಜೀರ್ಣ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ಸಾಂಬಾರು. ಅಂದರೆ ಜೀರಿಗೆ ನಮಗೆ ಅಜೀರ್ಣಿಗೆ ಒಳ್ಳೆ ಮನೆ ಮದ್ದು ಆಗಿರ್ತದೆ. ಹಾಗೆ ಮತ್ತು ಈಗ ಮಳೆಗಾಲ ಅಲ್ವಾ, ಈ ಟೈಮಲ್ಲಿ ಜ್ವರ ಎಲ್ಲ ಬರುವಾಗ ಬಾಯಿಗೆ ರುಚಿಲ್ಲ ಅಂತ ಅನಿಸಿದಾಗ ಈ ಥರ ಸಾಂಬಾರು ಮಾಡಿ ಊಟ ಮಾಡೋದ್ರಿಂದ ಸ್ವಲ್ಪ ಆದರೂ ನಮಗೆ ಊಟ ಮಾಡುವ ಅಂತ ಅನಿಸ್ತದೆ. ಈ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈಗ ಮೊದಲಿದಾಗಿ ನಾನಿಲ್ಲಿ 6 ಕೆಂಪು ಮೆಣಸು, 1 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ, 1 ಚಮಚ ಕೊತ್ತಂಬರಿ, ಸ್ವಲ್ಪ ಕರಿಮೆಣಸು, ಸ್ವಲ್ಪ ಹುಣಸೆ ಹಣ್ಣು, 3 ಚಮಚ ಜೀರಿಗೆ ಇಷ್ಟನ್ನು ತಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೇನೆ. ತುಂಬ ಪೇಸ್ಟಾಗಿ ಸಣ್ಣ ಗ್ರೈಂಡ್ ಆಗಬೇಕು ನೋಡಿ, ಈ ಥರ ಗ್ರೈಂಡ್ ಆಗಬೇಕು. ತುಂಬ ಸಣ್ಣ ಆಗಬೇಕು ಗ್ರೈಂಡ್ ಮಾಡಿದ್ದು. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಈಗ ನಾನು ಗ್ರೈಂಡ್ ಮಾಡಿದ ಮಿಶ್ರಣವನ್ನೆಲ್ಲ ಅದಕ್ಕೆ ಹಾಕ್ಕೊಳ್ತಿದ್ದೇನೆ. ನಿಮಗೆ ಬೇಕಾದರೆ ಒಗ್ಗರಣೆ ಇಟ್ಟು ಮಾಡ್ಬೋದು. ಅಂದರೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಆನಂತರ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಹಾಕಿ ಆ ಥರನೂ ಮಾಡ್ಬೋದು. ಆದರೆ ನಾನಿಲ್ಲಿ ಒಗ್ಗರಣೆ ಇಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಗ್ರೈಂಡ್ ಮಾಡಿದ ಮಿಶ್ರಣವನ್ನೆಲ್ಲ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ನಾನು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡ್ತೇನೆ. ಇದೊಂದು ಕುದಿ ಬಂದರೆ ಜೀರಿಗೆ ಸಾಂಬಾರು ಆಯಿತು. ಇಷ್ಟೇ ಇರೋದು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನಮಗೆ ಈಗ ಮಳೆಗಾಲದಲ್ಲಿ ಬಾಯಿಗೆ ರುಚಿಲ್ಲ ಅಂತ ಅನಿಸಿದಾಗ, ಜ್ವರ ಬಂದು ಅಥವಾ ಶೀತ ಕೆಮ್ಮೆಲ್ಲಾಗಿ ಊಟ ಮಾಡಲಿಕ್ಕೆ ಬೇಡ ಅಂತ ಅನಿಸಿದಾಗ ಈ ಥರ ಸಾಂಬಾರು ಮಾಡಿ ಊಟ ಮಾಡಿದರೆ ಸ್ವಲ್ಪನಾದರೂ ಊಟ ಮಾಡುವಂತ ಅನಿಸ್ತದೆ. ಮತ್ತು ಜೀರ್ಣ ಆಗಲಿಕ್ಕೂ ಸಹ ಒಳ್ಳೆಯದಿದ್ದು ಜೀರಿಗೆ ಸಾಂಬಾರು. ಆದ್ದರಿಂದ ಆ ಟೈಮಲ್ಲೆಲ್ಲ ಈ ಥರ ಜೀರಿಗೆ ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ನೋಡಿ. ಒಳ್ಳೆ ಕುದಿ ಬಂದಿದೆ, ಜೀರಿಗೆ ಸಾಂಬಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.